Hello everyone. Let us see the next topic, that is your generic web-based protocols in this presentation. As we have seen the HCA DA protocol in the last presentation, here we are going to study about the web-based protocols, like how the protocols are being used in the web applications. As we all know that the web-based protocols ಕಾಮನ್ ಆಗ್ಬಿಡುತ್ತೆ. ಕನ್ಸ್ಯೂಮರ್ ಮತ್ತು ಎಂಟರ್ಪ್ರೈಸ್ ಅಪ್ಲಿಕೇಶನ್ಸ್ ಅಥವಾ ಸರ್ವಿಸಸ್ ಯಾರು ಪ್ರೊವೈಡ್ ಮಾಡ್ತಿರ್ತಾರೋ ಅವರೆಲ್ಲ ವೆಬ್ ಬೇಸ್ಡ್ ಪ್ರೋಟೋಕಾಲ್ಸ್ನ ಯೂಸ್ ಮಾಡ್ತಿದ್ದಾರೆ. ಆ್ಯಂಡ್ ದ ಸೇಮ್ ಥಿಂಗ್ ಕ್ಯಾನ್ ಬಿ ಯೂಸ್ಡ್. ಇದನ್ನು ನಾವು IoT ಅಪ್ಲಿಕೇಶನ್ಸ್ನ ಬಿಲ್ಡ್ ಮಾಡುವಾಗ ಅಥವಾ ಏನಾದರೂ ಸರ್ವಿಸಸ್ನ ಪ್ರೊವೈಡ್ ಮಾಡುವಾಗ ವಿ ಕ್ಯಾನ್ ಗೋ ಫಾರ್ ದೀಸ್ ವೆಬ್ ಬೇಸ್ಡ್ ಪ್ರೋಟೋಕಾಲ್ಸ್. ಇನ್ ದ ಸೇಮ್ ವೇ ಪ್ರೋಗ್ರಾಮರ್ಸ್ ಬೇಸಿಕ್ ಪ್ರೋಗ್ರಾಮಿಂಗ್ ಸ್ಕಿಲ್ಸ್ ಇದ್ರೆ ಸಾಕು. ಆ ಪ್ರೋಗ್ರಾಮರ್ಸ್ಗೆ ವೆಬ್ ಪ್ರೋಗ್ರಾಮಿಂಗ್ ಯಾವುದಾದ್ರೂ ಬೇಸಿಕ್ ಸ್ಕಿಲ್ಸ್ ಇದ್ರೆ ದೇ ಕ್ಯಾನ್ ಮೇಕ್ ಯೂಸ್ ಆಫ್ ದೀಸ್ ಪ್ರೋಟೋಕಾಲ್ಸ್ ಆ್ಯಂಡ್ ದೇ ಕ್ಯಾನ್ ಬಿಲ್ಡ್ ದಿ ಆರ್ ವರ್ಕ್ ಆನ್ ದಿ IoT ಅಪ್ಲಿಕೇಶನ್ಸ್. ಇದನ್ನ ಯೂಸ್ ಮಾಡೋದ್ರಿಂದ ನಾವು ವೆಬ್ ಬೇಸ್ಡ್ ಪ್ರೋಟೋಕಾಲ್ಸ್ ಅಥವಾ ವೆಬ್ ಪ್ರೋಗ್ರಾಮಿಂಗ್ ಸ್ಕಿಲ್ಸ್ನ ಯೂಸ್ ಮಾಡೋದ್ರಿಂದ ವಿ ಕ್ಯಾನ್ ಹ್ಯಾವ್ ದಿ ರಿಯಲ್ ಟೈಮ್ IoT ಡೇಟಾ ವಾಟ್ ವಿ ಗೆಟ್ ಕ್ಯಾನ್ ಬಿ ದಿ ರಿಯಲ್ ಟೈಮ್. IoT ಡಿವೈಸಸ್ ಒಂದು ಎಕ್ಸಾಂಪಲ್ ಏನು ಹೇಳ್ಬೋದು ಅಂತ ಅಂದರೆ, ಇವಾಗ ಒಂದು ಏನಾದರೂ ಇವೆಂಟ್ ಆರ್ಗನೈಸ್ ಮಾಡುವಾಗ ದ ರಿಸಲ್ಟ್ ಆಫ್ ಲಾಂಚಿಂಗ್ ಅ ವಿಡಿಯೋ ಕ್ಯಾಪ್ಚರ್ ಮಾಡ್ಬೋದು. ವೈಲ್ ಅಟ್ ದ ಸೇಮ್ ಟೈಮ್ I may get the notification has been sent to the collaboration tool like your Cisco Spark Pro. ಸೊ ಈ ಥರ ನಾನು ವೆಬ್ ಬೇಸ್ಡ್ ಪ್ರೋಟೋಕಾಲ್ಸ್ನ ಯೂಸ್ ಮಾಡಿಕೊಂಡು ಐ ಕ್ಯಾನ್ ಬಿಲ್ಡ್ ದಿ IoT models. So in the same way, in the non-constrained networks ಅಂತ ಅಂದರೆ ವೇರ್ ಐಲ್ ಗೋ ಫಾರ್ ಇಥರ್ನೆಟ್ ಆಗ್ಬೋದು, ವೈಫೈ ಆಗ್ಬೋದು, ಅಥವಾ 3G ಆರ್ 4G ಸೆಲ್ಯುಲಾರ್ ನೆಟ್ವರ್ಕ್ಸ್ ಆಗ್ಬೋದು, ವೇರ್ ಬ್ಯಾಂಡ್ವಿಡ್ತ್ ನಾವು ಪರ್ಸೀವ್ ಆಗಿ ಇಟ್ಕೊಂಡಿರಲ್ಲ. ಇಟ್ ಈಸ್ ಪರ್ಸೀವ್ಡ್ ಆಸ್ ಅ ಪೊಟೆನ್ಷಿಯಲ್ ಇಶ್ಯೂ. ಇದನ್ನು ಒಂದು ಪೊಟೆನ್ಷಿಯಲ್ ಇಶ್ಯೂ ಆಗಿ ನಾವು ಕನ್ಸಿಡರ್ ಮಾಡಲ್ಲ. ಆ್ಯಂಡ್ ಅದ್ರ ಪೇಲೋಡ್ ಸೈಜ್ ಅಥವಾ ಡೇಟಾ ಸೈಜ್ ಹೆಂಗಿರುತ್ತೆ ಅಂದರೆ ಇಟ್ ವಿಲ್ ಬಿ ಬೇಸ್ಡ್ ಆನ್ ದಿ ವರ್ಬೋಸ್ ಡೇಟಾ ಮಾಡೆಲ್ ರೆಪ್ರೆಸೆಂಟೇಷನ್ ಬೇಸಲ್ಲಿ ಇರುತ್ತೆ. ಆ್ಯಂಡ್ ಇಟ್ ಮೇ ಇನ್ಕ್ಲೂಡ್ your XML ಆಗ್ಬೋದು ಅಥವಾ ಜಾವಾಸ್ಕ್ರಿಪ್ಟ್ ಆಬ್ಜೆಕ್ಟ್ ನೊಟೇಷನ್, ದಟ್ ಈಸ್ your JSON. ಆ ರೆಪ್ರೆಸೆಂಟೇಷನ್ ಅಲ್ಲಿ ಇದ್ರೂ ಇಟ್ ಕ್ಯಾನ್ ಹ್ಯಾವ್ ದಿ ಡೇಟಾ ಆ್ಯಂಡ್ ಇಟ್ ಕ್ಯಾನ್ ಬಿ ಟ್ರಾನ್ಸ್ಪೋರ್ಟೇಟೆಡ್. ಈ ಡೇಟಾಸ್ನ ನಾನು HTTP ಅಥವಾ HTTPS ಆಗ್ಬೋದು ಅಥವಾ ವೆಬ್ ಸಾಕೆಟ್ ಈ ಥರ ಮೇಲೆ ನಾನು ಈಸಿಯಾಗಿ ಟ್ರಾನ್ಸ್ಪೋರ್ಟ್ ಮಾಡ್ಬೋದು. ದ ಡೇಟಾ ಕ್ಯಾನ್ ಬಿ ಟ್ರಾನ್ಸ್ಪೋರ್ಟೆಡ್ ಈಸಿಲಿ ಆನ್ ದಿ HTTP ಆರ್ HTTPS ಆರ್ ವೆಬ್ ಸಾಕೆಟ್ಸ್. ಇದೇನು ಮಾಡುತ್ತೆ ಅಂತ ಅಂದರೆ, ನಾವು ಇವಾಗ ಆಲ್ರೆಡಿ ಎಷ್ಟೊಂದು ವೆಬ್ ಅಪ್ಲಿಕೇಶನ್ಸ್ನ ನೋಡಿದ್ದೀವಿ. ಇನ್ ದ ಸೇಮ್ ವೇ ಐ ಕ್ಯಾನ್ ಬಿಲ್ಡ್ ದಿ IoT ಅಪ್ಲಿಕೇಶನ್ಸ್. Non-constrained networks such as your Ethernet, Wi-Fi, 3G or 4G cellular, where bandwidth is not perceived as a potential issue. Potential issue ನೇ ಆಗಿರಲ್ಲ. ಡೇಟಾ ಪೇಲೋಡ್ಸ್ ಟೈಪ್ ಚೇಂಜ್ ಆಗ್ಬೋದು ಬೇಸ್ಡ್ ಆನ್ ಯರ್ ವರ್ಬೋಸ್ ಡೇಟಾ ಮಾಡೆಲ್ ರೆಪ್ರೆಸೆಂಟೇಷನ್. ಅದು ಯಾವ್ದಾವ್ದನ್ನು ಇನ್ಕ್ಲೂಡ್ ಮಾಡುತ್ತೆ ಅಂದರೆ XML ಆಗ್ಬೋದು ಅಥವಾ JSON, ದಟ್ ಈಸ್ ಯರ್ ಜಾವಾಸ್ಕ್ರಿಪ್ಟ್ ಆಬ್ಜೆಕ್ಟ್ ನೊಟೇಷನ್. ದಟ್ ಆ ಟೈಪ್ ಆಫ್ ಡೇಟಾಸ್ನ ನಾನು HTTP ಅಥವಾ HTTPS ಅಥವಾ ವೆಬ್ ಸಾಕೆಟ್ನ ಯೂಸ್ ಮಾಡಿಕೊಂಡು ಐ ಕ್ಯಾನ್ transport the data. As we have seen n number of web application nowadays, ಇವಾಗಂತೂ ರೀಸೆಂಟ್ ಆಗಿ we have seen n number of web application. In the same way, by making use of these web based protocols, I can build the IoT application. As we all know, HTTPS is of a client server model ಆಗಿ ಆಕ್ಟ್ ಮಾಡುತ್ತೆ, where it will serve as the foundation for the World Wide Web. It acts as the foundation for your www, that is World Wide Web. Recent evolutions ಯಾವ್ದ್ಯಾವ್ದ್ರದಪ್ಪ ಅಂತಂದರೆ, ಎಂಬೆಡೆಡ್ ವೆಬ್ ಸರ್ವರ್ ಸಾಫ್ಟ್ವೇರ್. ಇದ್ರದ್ದು ಫೀಚರ್ಸ್ ಹೆಂಗಿದೆ ಅಂತ ಅಂದರೆ, ಇಟ್ ಇಸ್ ಬೀನ್ ಇಂಪ್ಲಿಮೆಂಟೆಡ್ ವಿತ್ ಲಿಟಲ್ ಮೆಮೊರಿ, ಅಂದರೆ ಒಂದಷ್ಟು 10 kilobytes ಆಫ್ ಮೆಮೊರಿನಲ್ಲೇ ಇದನ್ನು ನಾವು ಬಿಲ್ಡ್ ಮಾಡಿದ್ದೀವಿ. ವೇರ್ ಇಟ್ ವಿಲ್ ಎನೇಬಲ್ the use of embedded web service softwares on some constraint nodes ಅಥವಾ ಡಿವೈಸಸ್ ಅಲ್ಲಿ ಏನಾದರೂ ನಾನು embedded web services ನ ಯೂಸ್ ಮಾಡಬೇಕು ಅಂತಂದ್ರೆ I can easily use those things. HTTP is of a client server model. It acts as the foundation for your World Wide Web. And recent evolutions of your embedded web server software with your advanced features ಅಂದ್ರೆ where it will be providing some advantages and it can be implemented on the constraint nodes also. Constraint nodes ಅಲ್ಲೂ ನಾನು ಇದನ್ನ ಈಸಿಯಾಗಿ ಇಂಪ್ಲಿಮೆಂಟ್ ಮಾಡ್ಬೋದು, ಬಟ್ ಇಟ್ ವಿಲ್ ಬಿ
implemented with little memory. Little memory ಅಂತಂದ್ರೆ it can take only 10 kilobytes of data. So the interaction between the real-time communication tools powering collaborative applications such as voice video ಆಗ್ಬೋದು ಅಥವಾ instant messaging ಆಗ್ಬೋದು chat rooms ಆಗ್ಬೋದು and IoT devices are also emerging. ಇಂಟ್ರಾಕ್ಷನ್ ನಾವು ಯಾವ್ದ್ರಲ್ಲಿ ಮೆಸೇಜ್ ಅಲ್ಲಿ ಇಂಟ್ರಾಕ್ಟ್ ಮಾಡ್ಬೋದು ಅಥವಾ ವಾಯ್ಸ್ ಅಂಡ್ ವಿಡಿಯೋನಲ್ಲಿ ಇಂಟ್ರಾಕ್ಟ್ ಮಾಡ್ತೀವಿ ಅಥವಾ ಚಾಟ್ ರೂಮ್ಸ್ ವಾಟ್ ವಿ ಕ್ರಿಯೇಟ್ ಅದರಲ್ಲೆಲ್ಲ ನಾವು ಇಂಟ್ರಾಕ್ಷನ್ ಇರುತ್ತೆ. ದಟ್ ಈಸ್ ಯರ್ ರಿಯಲ್ ಟೈಮ್ ಇಂಟ್ರಾಕ್ಷನ್. ದಿಸ್ ಇಸ್ ಡ್ರೈವಿಂಗ್ ದಿ ನೀಡ್ ಫಾರ್ ಸಿಂಪ್ಲರ್ ಕಮ್ಯುನಿಕೇಶನ್. ಇನ್ನ ಸಿಂಪಲ್ ಆಗಿರುವಂತ ಕಮ್ಯುನಿಕೇಶನ್ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಬಿಟ್ವೀನ್ ದಿ ಥಿಂಗ್ಸ್ ಅಂಡ್ ದ ಪೀಪಲ್. ಥಿಂಗ್ಸ್ ಅಂದ ತಕ್ಷಣ it should be understood that it is with respect to the IoT devices. So we are expecting the communication to be a simple one between the user and the people and the IoT devices. So one protocol that can be used here is the extensible messaging and presence protocol, that is your XMPP. XMPP stands for extensible messaging and presence protocol. Next we have the IoT application layer protocols. What are the protocols that can be used at your application layer? We have some of the new protocols that is called lightweight protocols are existing or arriving. The IoT industries is working on the lightweight protocols that can be used on the constrained nodes in the networks. Our constrained nodes ಮತ್ತೆ constrained networks ಎಲ್ಲಿ ಇರುತ್ತೋ ಅಲ್ಲಿ ನಾವು ಈ protocols ನ ಯೂಸ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. So we have two protocols, that is the most popular protocols called as your COAP, that is your Constrained Application Protocol, and the next one we have here is the MQTT. MQTT stands for Message Queuing Telemetry Transport. So these are the two popular protocols that are being used at your application layer, and here we have a figure which is going to represent your MQTT and COAP. So it is emerging or it is working on the new lightweight protocols and it will be applied on the constrained nodes in the network. We have two most popular protocols, that is COAP and the MQTT. Let us see the figure, that is your IoT protocol stack for the COAP and MQTT, where these two are available at the top of the stack. It is representing that naturally COAP and MQTT are naturally at the top of the IoT stack because it is based on the IEEE 802.15.4 mesh network. It is based on that thing, and there are few exceptions. Exceptions ಏನಂತ ಅಂದ್ರೆ you may find out the COAP deployed over UDP. COAP na ನಾವು UDP, that is your Constrained Application Protocol, will be deployed using your UDP as well. MQTT ಯಾವ್ದ್ರಿಂದ ಅಂದ್ರೆ it will use the TCP. So this is the difference between your COAP and the MQTT. Let us see what is COAP. Coming to the COAP, it is a Constrained Application Protocol. It has been founded by the IETF Constrained RESTful Environment, that is called CORE, working group's effort in order to develop a generic framework in order for the resource orientation application. Resource oriented application for your constrained nodes ಅಥವಾ networks ಗೆ help ಮಾಡೋದಕ್ಕೋಸ್ಕರ IETF Constrained RESTful Environment ಅವ್ರು ಏನ್ ಮಾಡಿದ್ರು ಅಂದ್ರೆ they started working on a protocol called as your COAP, that is the Constrained Application Protocol. It is being developed from the IETF Constrained RESTful Environment called CORE, where it has been developed as a generic framework for resource-oriented application, and it will target the constrained nodes in the network. It is for the constrained, not for the non-constrained or the unconstrained. In the same way, this COAP framework, it is of a simple one and a flexible in order to manipulate the sensors. Sensors na ನಾವು ಈಸಿಯಾಗಿ manipulate ಮಾಡಬಹುದು. Not only the sensors, we can manipulate the actuators also in order to have the data and device management. ಈಸಿಯಾಗಿ sensors ಮತ್ತೆ actuators ನ ಮೂವ್ ಮಾಡಿ ಅಂದ್ರೆ I can manipulate
in order to manage the devices and the data. So it is a COAP framework is of a general framework or the generic framework. It is of a simple and flexible, used to manipulate the sensors and actuators for the data and or device management. In the same way, the IETF core working group has published some of the specification for your COAP. ಅಂದ್ರೆ ಒಂದಷ್ಟು ಸ್ಟ್ಯಾಂಡರ್ಡ್ ಸ್ಪೆಸಿಫಿಕೇಶನ್ ಡಿಫೈನ್ ಮಾಡಿದ್ದೇವೆ. The first one here we have is the RFC 6690. ಈ 6690 ಏನಂತ ಅಂದ್ರೆ it is for the core link format, that is your constrained restful environment link format ಗೆ we have a standard called as your RFC 6690. In the same way for your COAP, that is the constrained application protocol, the standard is RFC 7252. In the same way for the resource in the constrained application, we have the RFC 7641. In the same way for your block-wise transfers in the constrained application protocol, ಅಂದ್ರೆ ಡೇಟಾನ ಏನಾದರೂ ಟ್ರಾನ್ಸ್ಫರ್ ಮಾಡುವಾಗ ಅದನ್ನ ಬ್ಲಾಕ್ ವೈಸ್ ನಾನು ಮಾಡ್ತಿದ್ದೀನಿ ಅಂತ ಅಂದ್ರೆ for that particular we have a standard called RFC 7959. In the same way for the guidelines for mapping the implementation, like how to be implemented, HTTP ಇಂದ ನಾನು ಕೋಪ್ನ ಏನಾದರೂ ಮ್ಯಾಪ್ ಮಾಡಬೇಕಂದ್ರೆ ಯಾವ ರೂಲ್ಸ್ನ ಫಾಲೋ ಮಾಡಬೇಕು ಅಥವಾ ವಾಟ್ ಆರ್ ದ ಗೈಡ್ಲೈನ್ಸ್ ಟು ಬಿ ಫಾಲೋಡ್ ಇನ್ ಆರ್ಡರ್ ಟು ಮ್ಯಾಪ್ ದೀಸ್ implementation, we have a standard called as RFC 8075. So we have 5 standards that has been defined under the IETF core. The COAP is of a messaging model. ಇದು ಒಂದು ಮೆಸೇಜಿಂಗ್ ಮಾಡೆಲ್ ತರ ಆಕ್ಟ್ ಮಾಡುತ್ತೆ. ಇಟ್ ಹ್ಯಾಸ್ ಬಿನ್ ಡಿಸೈಡ್, ಏನಕ್ಕೆ ನಾವು ಇದನ್ನ ಡಿಸೈನ್ ಮಾಡಿದೀವಿ ಅಂತಂದ್ರೆ ಮೆಸೇಜಸ್ನ ಎಕ್ಸ್ಚೇಂಜ್ ಮಾಡೋಕ್ಕೆ ಬಿಟ್ವೀನ್ ಅಂಡರ್ ಯೋರ್ UDP ನ ಯೂಸ್ ಮಾಡಿಕೊಂಡು ಎಂಡ್ ಡಿವೈಸಸ್ ಅಥವಾ ಎಂಡ್ ಸೆನ್ಸರ್ಸ್ ಹತ್ರ ನಾನು ಮೆಸೇಜಸ್ ಅಥವಾ ಡೇಟಾನ ಎಕ್ಸ್ಚೇಂಜ್ ಮಾಡೋದಕ್ಕೋಸ್ಕರ we will make use of this model. Not only UDP, but ನಾನು ಏನಾದರೂ ಸೆಕ್ಯೂರ್ ಟ್ರಾನ್ಸ್ಪೋರ್ಟ್ ಪ್ರೋಟೋಕಾಲ್ನ ಯೂಸ್ ಮಾಡಬೇಕಂತಂದ್ರೆ I may go for DTLS, that is Datagram Transport Layer Security. And the IETF core working group is studying an alternative transport mechanism. Alternative ಆಗು ಒಂದು ಟ್ರಾನ್ಸ್ಪೋರ್ಟ್ ಮೆಕ್ಯಾನಿಸಮ್ನ ಇದು ಫೈಂಡ್ ಔಟ್ ಮಾಡ್ತಿದೆ, that is by making use of TCP, secure TLS ಅಥವಾ ವೆಬ್ ಸಾಕೆಟ್. ಇದನ್ನೆಲ್ಲ ಯೂಸ್ ಮಾಡಿಕೊಂಡು it can provide the alternative transport mechanism rather than your UDP and DTLS. In the same way, COAP over short message service, COAP over SMS has been defined as the Open Mobile Alliance for the lightweight machine to machine, that is LWM2M. In order to have the IoT device management, it is also a considered one. LWM2M ನಲ್ಲಿ ಯೂಸ್ ಮಾಡಿದ್ರೆ ನಾನು ಅದನ್ನ ನನ್ನ ಡಿವೈಸ್ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ I can use this. In the same way we have ಫಾರ್ಮ್ಯಾಟಿಂಗ್ ಪರ್ಸ್ಪೆಕ್ಟಿವ್ ಇಂದ ನಾನು ಏನಾದರೂ ಕೋಪ್ನ ಯೂಸ್ ಮಾಡಿದ್ರೆ ಇಟ್ ಈಸ್ ಬೀನ್ ಕಂಪೋಸ್ಡ್ ಆಫ್ ಅ ಶಾರ್ಟ್ ಫಿಕ್ಸ್ಡ್ ಲೆಂತ್. ಹೆಡರ್ ಫೀಲ್ಡ್ ಇಲ್ಲಿ ಜಸ್ಟ್ ನನಗೆ 4 bytes ಇರುತ್ತೆ and the token field is of 0 to 8 bytes. ಇದು ವೇರಿಯಬಲ್ ಲೆಂತ್ ಆಗಿರುತ್ತೆ. and option field is not necessary. option field is necessary ನಾನು ಪ್ರೊವೈಡ್ ಮಾಡ್ಬೋದು. and the payload field, here we have a format. So COAP, it is of a messaging model where it has been used in order to exchange the messages using UDP protocol at the endpoints. Not only the UDP, in order to have the secure transportation, we may go for DTLS, that is your Datagram Transport Layer Security. COAP over short messages na use ಮಾಡ್ಕೊಂಡ್ರೆ it can define the Open Mobile Alliance for your lightweight machine to machine, that is LWM2M, for the device IoT management. In the same way, from a perspective of your formatting perspective ಇಂದ ನಾನು ಯೂಸ್ ಮಾಡಿದ್ರೆ COAP is a composed of a short fixed length header. ಇದಕ್ಕೆ short fixed header ಇರುತ್ತೆ, that is just of 4 bytes header ಇರುತ್ತೆ. and the token field, this token field is just of 0 to 8 bytes ಇರುತ್ತೆ. and we have the option field, that is
can be filled if it is necessary one. ಅದೇನಾದ್ರೂ necessary ಇದ್ರೆ I can go with that. And we have a payload here. Payload field, it is also of the optional one. Let us see the header part, like what is this version TKL in the next slide. Coming to that version, where it will tell what is the version of the COPE. So this version will tell what is the version, and the type, that is T stands for type. It will tell, as we have studied that COPE, it is for a messaging model. So we have here the 4 types of messages. That is the confirmable message, non-confirmable message, acknowledgement and the reset. So here it will tell what type of message it is being transmitting. Next we have TKL, that is your token length. Token length will tell that specifies the size of the token field. ಆ field ಎಷ್ಟು size ಅಂತ ಹೇಳುತ್ತೆ. And in the same way we have the code part. Code part ಅಲ್ಲಿ we will tell that it will indicate the request method. ಯಾವ ತರ ರಿಕ್ವೆಸ್ಟ್ ಬಂದಿದೆ, ಫಾರ್ ಅ ರಿಕ್ವೆಸ್ಟ್ ಮೆಸೇಜ್ಗೆ ಯಾವ ತರ ರಿಕ್ವೆಸ್ಟ್ ಮೆಥಡ್ ಇದೆ, and it will tell the what is the response code for the response message. ರಿಕ್ವೆಸ್ಟ್ ಮೆಸೇಜ್ ಮತ್ತೆ ರೆಸ್ಪಾನ್ಸ್ ಮೆಸೇಜ್ಗೆ ಕೋಡ್ನ ಹೇಳುತ್ತೆ. COPE message format is a relatively simple and flexible. It is of a simple and flexible one. It allows COPE to deliver low overhead, andre kammi delay irutte, and it can constrain, which is a critical for constrained networks, while also being easy to parse and process for constrained devices. Constrained devices allu ನಾನು ಈಸಿಯಾಗಿ ಈ ಮೆಥಡ್ ನ ಅಪ್ಲೈ ಮಾಡ್ಕೊಬಹುದು. After code we have the message ID. It will detect duplication and use to match the acknowledgement and reset message types to confirmable and non-confirmable message type. Andre duplication ಮತ್ತೆ acknowledgement ಮತ್ತೆ reset code ಏನಿರುತ್ತೋ ಅದನ್ನ ಯೂಸ್ ಮಾಡಿಕೊಂಡು it will map or it will tell the duplication in order to match your confirmable and non-confirmable message. Token, it is of a specified length. ಅದಕ್ಕೊಂದಷ್ಟು specified length ಇರುತ್ತೆ. It is based on your request and the response. Next we have the option. It will specify the option number, length, option value, whatever the option thing that can be specified under your optional field. Next we have the payload. It carries the data. It will carry the constrained application protocol application data, and it is also of the optional field, but when it is present, a single byte of all the ones precedes the payload. That is the single byte, that is 8 bits will be representing one that precedes the payload. This purpose of byte is to delineate the end of the option field and at the beginning of the payload. ಇದನ್ನ ಏನಕ್ಕೆ ನಾನು ಫಸ್ಟ್ 8 ಬಿಟ್ಸ್ ನ 1 ಕೊಟ್ಟು ಆಮೇಲೆ ನಾನು ಪೇಲೋಡ್ ನ ಅಲ್ಲಿ ಆಡ್ ಮಾಡ್ತೀನಿ ಅಂತ ಅಂದ್ರೆ, in order to differentiate between the option field and the payload field, we will make use of the one single byte, that is 8 bits. Where COPE can run either on the IPv4 or IPv6. However, the message fit within a single IP packet and UDP payload, and it will avoid the fragmentation. Payload size ಏನಿರುತ್ತೋ ಅದರಲ್ಲಿ ನಾವು IP packet ನ fit ಆಗೋ ತರ ಮಾಡ್ತೀವಿ, and we will avoid fragmentation in the COPE. For IPv6, with the default MTU size, that is your maximum transmission unit, is 1280 bytes, and it will allow for no fragmentation across the nodes. ಯಾವುದೇ ನೋಡಲ್ಲೂ ಅಷ್ಟೇ fragmentation ಅಂದ್ರೆ ಕಂಪ್ಲೀಟ್ ಡೇಟಾನ ಅದು ಸ್ಮಾಲರ್ ಡೇಟಾ ಆಗಿ ಡಿವೈಡ್ ಮಾಡಕ್ ಬಿಡಲ್ಲ. And this maximum COPE message size could be up to 1152 bytes. ಆ ಮೆಸೇಜ್ ಸೈಜ್ ಎಷ್ಟಿರುತ್ತೆ, 1152 ಇರುತ್ತೆ. So this is less when compared to your maximum size, so the complete data can be sent, where it including 1024 bytes of the payload. In the case of IPv4, this is with respect to your IPv6, and in case of your IPv4, IP fragmentation and implementation should limit to more conservative values. Set the IPv4 don't fragment, that is your DF bit na ನಾವು set ಮಾಡಬೇಕು. We have to enable this don't fragment bit.
And here COPE communicates across the IoT infrastructure can take various paths. Communication ಯಾವ path ಇಂದ ಬೇಕಾದರೂ ಆಗ್ಬೋದು, and the connection can be between the devices located on the same or different constrained networks or the nodes, or between the devices with and the generic internet ಅಥವಾ cloud servers all operating over IP. IP ನಲ್ಲಿ ಯಾವ್ಯಾವ್ದು ಆಪರೇಟ್ ಆಗ್ತಾ ಇರುತ್ತೆ, like your networks, constrained networks ಆಗ್ಬೋದು, constrained nodes ಆಗ್ಬೋದು, or either it could be a generic internet. On all the things the communication or the connection can takes place, and we can have the proxy, that is a copy of the server or the devices can be done are also defined, and RFC 7252 details a basic HTTP mapping for the COPE. Similar to your HTTP, COPE both are of IP based protocols. The proxy function can be located one network ಅಲ್ಲಿ ಎಲ್ಲಾದ್ರೂ ನಾನು ಆ proxy server ನ locate ಮಾಡಿ, and it not necessarily at the border ಹತ್ರ edge ಅಲ್ಲೇ ಆಗ್ಬೇಕಂತ ಏನಿಲ್ಲ, edge between your constrained nodes ಮತ್ತೆ unconstrained networks ಮಧ್ಯನೇ ಆಗ್ಬೇಕಂತ ಏನಿಲ್ಲ. We have a figure here which is showing that the COPE communication across an IoT infrastructure can take the various paths. ಸೊ ವೇರಿಯಸ್ ಪಾತ್ಸ್, ಇದು ಡೈರೆಕ್ಟ್ ಆಗಿ ನಾನು ಕೋಪ್ ನ ಯೂಸ್ ಮಾಡಿಕೊಂಡು ಡೈರೆಕ್ಟ್ ಆಗಿ ಸರ್ವರ್ ನ ಆಕ್ಸೆಸ್ ಮಾಡಬಹುದು, ಇಲ್ಲ ಅಂತ ಅಂದ್ರೆ ಈ ಕೋಪ್ ಅಂದ್ರೆ ಇನ್ನೊಂದು ನೆಕ್ಸ್ಟ್ ಅದರ್ ನೆಟ್ವರ್ಕ್ ಕ್ಯಾನ್ ಆಕ್ಸೆಸ್ ದಿ ಪ್ರಾಕ್ಸಿ ಸರ್ವರ್ ಇನ್ ಆರ್ಡರ್ ಟು have the communication. This shows how the communication in the IoT infrastructure is being done using your COPE protocol. Just like HTTP, as we have seen HTTP, it is of a RESTful architecture. It is COPE is also a REST architecture with a thing acting as both. Thing ಒಂದೇ thing ನ ನಾನು client ಆಗು act ಮಾಡಬಹುದು and server ಆಗು ಕೂಡ act ಮಾಡಬಹುದು, where the exchange of messages takes place through the exchange of asynchronous message. ಇಲ್ಲ ನಾನೇನಾದ್ರೂ asynchronous messages ನ ಯೂಸ್ ಮಾಡಿದ್ರೆ a client requests an action via method code on a server resources. ಅವ್ರ ಮೆಥಡ್ ಕೋಡ್ ಅನ್ನೋ ಮೆಥಡ್ ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತಾನೆ ಕ್ಲೈಂಟ್ ಸರ್ವರ್ಗೆ ರಿಕ್ವೆಸ್ಟ್ ನ ಕಳಿಸ್ತಾನೆ. ದಟ್ here we have the uniform resource identifier called as URI, which is localized on the server, identifies this resources. Server ಅಲ್ಲಿ ನಾವು ಒಂದು it has been located, that is your uniform resource identifier that has been located on your server, which will identify the resources. The server responds with a response code that may include the resource representation. Resource representation ಅನ್ನೋ ಅದು include ಮಾಡುತ್ತೆ. So we have here some methods like request ಮತ್ತೆ response ಗೆ ಯಾವ ತರ semantics ನ ಯೂಸ್ ಮಾಡ್ತೀವಿ ಅಂತ ಅಂದ್ರೆ, that is get, it can be a request message. Post is also a response message. Put, it is a it can be a response message, and delete, it could be a request message. So these are the things that are associated with your COPE. Here we have the similar to your HTTPS, COPE has also similar URI format. The COPE and COPE's URI scheme will identify the resource ಯಾವುದು ಮತ್ತೆ ಅದು host information ಏನಿರುತ್ತೋ ಅದನ್ನು include ಮಾಡುತ್ತೆ, along with the optional UDP port which has been indicated by the host and port parameters. Host ಮತ್ತೆ port parameters ಯಾವುದು ಅಂತಾನೂ ಹೇಳುತ್ತೆ. Here this figure is representing the COPE, that is either a COPE or a COPE's URI scheme. Host information along with the port information. So this is how we can represent your COPE URI. As I have told already, your COPE message will define, or it will contain 4 types of message, and that will be represented by the field called as T. And the 4 types are confirmable, non-confirmable, acknowledgement in the reset. Method codes and response codes includes in some of the messages may carry request or responses. So ನಾವು ಯಾವ ತರ ಕೋಡ್, ಮೆಸೇಜ್ ರಿಕ್ವೆಸ್ಟ್ ಕೋಡ್ ಯಾವ ತರ ಇರುತ್ತೋ, ರೆಸ್ಪಾನ್ಸ್ ಕೋಡ್ ಯಾವ ತರ ಇರುತ್ತೋ ಆ ಬೇಸಿಸ್ ಮೇಲೆ we may carry the request and the responses also, where COPE code, method and response codes, option numbers and content format have been
assigned by the IANA as constrained restful environments, that is as a core parameters. That is your COAP code, method, response code, optional number, content format, that everything has been assigned as the core parameters. While running over UDP, it will offer a reliable transmission because there is no connectivity, that is, since it is UDP is of a wireless connection, wireless transmission, it offers the reliable transmission of a message when COAP header is marked as the confirmable. Andre ಈ ಟೈಪ್ ಮೆಸೇಜ್ ಟೈಪ್ ಟಿ ಏನಾದರೂ ನಾನು ಕನ್ಫರ್ಮಬಲ್ ಅಂತ ಹೇಳಿದ್ರೆ ಇಟ್ ವಿಲ್ ಆಫರ್ ದಿ ರಿಲಯಬಲ್ ಟ್ರಾನ್ಸ್ಮಿಷನ್. ಇನ್ ಅಡಿಷನ್ ಕೋಪ್ ವಿಲ್ ಸಪೋರ್ಟ್ ಸಮ್ ಬೇಸಿಕ್ ಕಂಜೆಷನ್, ಏನಾದರೂ ಎರರ್ ಇದ್ರೆ ಆ ಟೈಮಲ್ಲಿ ಇಟ್ ವಿಲ್ ಹ್ಯಾವ್ ದಿ ಕಂಟ್ರೋಲ್ ವಿತ್ ದಿ ಡಿಫಾಲ್ಟ್ ಟೈಮ್ ಔಟ್. ಅಂದರೆ ಆ ಪ್ಯಾಕೆಟಲ್ಲಿ ತುಂಬ ಕಂಜೆಷನ್ ಇದೆ ಅಂತ ಅಂದರೆ ಇಟ್ ವಿಲ್ control those congestions by making use of the default timeout, and it will simple stop and wait for the retransmission with exponential back off mechanism, and it will detect the duplicate messages through the message ID. For each message, the ID will be associated for your messages. So if I send if I retransmit the same message again, then the duplication will be identified by making use of this message ID. If a request or the message response has been tagged as confirmable, adnenadru nan confirmable message anta tag madidini anta andre explicitly either acknowledgement or reject the message using the same message ID has been shown. ಅಂದ್ರೆ ನಾನು ಅದಕ್ಕೆ ಎಕ್ಸ್ಪ್ಲಿಸಿಟ್ ಆಗಿ ಅಕ್ನಾಲೆಜ್ಮೆಂಟ್ ನ ಕಳಿಸ್ಬೇಕು. ಅಕ್ನಾಲೆಜ್ಮೆಂಟ್ ಅಂತಂದ್ರೆ ಅದು ಅಕ್ಸೆಪ್ಟ್ ಆದ್ರೂ ಆಗಿರ್ಬೋದು ಅಥವಾ ರಿಜೆಕ್ಟ್ ಮಾಡಿದೀನಿ ಅನ್ನೋದಕ್ಕಾದ್ರೂ ನಾನು ಆ ಸೇಮ್ ಮೆಸೇಜ್ ಐಡಿ, ಆ ಮೆಸೇಜ್ ಅವ್ರ ರಿಕ್ವೆಸ್ಟ್ ಏನ್ ಕಳ್ಸಿರ್ತಾರೋ ಆ ಬಂದಿರೋಂಥ ಮೆಸೇಜ್ ಐಡಿನೇ ಇಟ್ಕೊಂಡು ಐ ವಿಲ್ give the acknowledgement. If a recipient cannot process a non-conformable message, a reset message is sent. ಅಂದ್ರೆ ರೆಸಿಪಿಯೆಂಟ್ ಏನಾದರೂ ರಿಸೀವರ್ಗೆ ಏನಾದರೂ ಆ ನಾನ್ ಕನ್ಫರ್ಮಬಲ್ ಮೆಸೇಜ್ನ ಪ್ರಾಸೆಸ್ ಮಾಡಕ್ ಆಗಿಲ್ಲ ಅಂತ ಅಂದರೆ ಅವನೇನು ಮಾಡ್ತಾನೆ, ಒಂದು ರೀಸೆಟ್ ಮೆಸೇಜ್ನ ಅವ್ರು ಯಾರು ಸೆಂಡರಿಗೆ ಅಂದರೆ ಅವನಿಗೆ ಯಾರು ಮೆಸೇಜ್ ಕಳಿಸಿರ್ತಾರೋ ಅವ್ರಿಗೆ ವಾಪಸ್ ಕಳಿಸ್ತಾನೆ. ಸೊ ದಿಸ್ ಇಸ್ ಹೌ ದಿ ಕೋಪ್ ರಿಲಯಬಲ್ ಟ್ರಾನ್ಸ್ಮಿಷನ್ ಟೇಕ್ಸ್ ಪ್ಲೇಸ್. Utility operation, that is your data, temperature sensor data, it is of a server. He will be sending the data to the server, and server will tell that the acknowledgement, the data or the message has been reached, andre correct ಆಗಿ ನನಗೆ ಬಂದಿದೆ ಅಂತ ಹೇಳೋದಕ್ಕೋಸ್ಕರ it will make use of the acknowledgement, and it can act as a message code, that is your 0x47. By making use of the same message ID, here the acknowledgement message has been sent back to your client. So this is how the message ID is being used in order to request or response or the acknowledgement. If it is of a non-confirmable message, then the server or the client may send a reset message. Where utility operation center on the left acting as a client and the server being a temperature sensor on the right of the figure, as I've told, where those two will be communicating as a client and server using the COAP message ID, that is 0x47. By making use of this message ID, it can detect the duplicate messages. If there is a duplicate, it can delete the duplication, and it can ensure that the reliability, that the messages are being sent in a correct manner. The client gets a message to get the temperature from the sensor. Client ಏನು ಮಾಡ್ತಾನೆ, he'll send the get message. ಆ ಟೆಂಪರೇಚರ್ ಸೆನ್ಸರ್ ಇಂದ ಡೇಟಾನ ರೀಡ್ ಮಾಡೋಕ್ಕೋಸ್ಕರ he'll send a request message. In the same way, the temperature ಅಂದ್ರೆ ಮೆಸೇಜ್ ಐಡಿನ ನಾವಿಲ್ಲಿ ನೋಟಿಫೈ ಮಾಡ್ಕೋಬೇಕು, that is 0x47. It is present at your get message, and the message is also marked with the con. Where it is of a confirmable message, marking in a COAP message means that the message will be transmitted until the recipient sends an acknowledgement. Acknowledgement barbeku, that too with the same message ID. Temperature sensor doesn't relay with the acknowledge, does reply. ಇಲ್ಲಿ ಸೆನ್ಸರ್ ಏನ್ ಮಾಡ್ತಾ ಇದೆ ಅಥವಾ ಸರ್ವರ್ ಏನ್ ಮಾಡ್ತಾ ಇದೆ, it is replying the acknowledgement message referring to the correct message ID, that is of 0x47. ಈ message ID ನ ಯೂಸ್ ಮಾಡ್ಕೊಂಡು it is sending back the response, that is acts as the acknowledgement. In addition, this acknowledgement message piggybacks a successful response to the GET request itself.
ಅದಕ್ಕೆ ಪಿಗಿ ಬ್ಯಾಕ್ಸ್ ಆಗಿ ನಾನು ಹೇಳ್ಬೋದು. ದಿಸ್ ಇಸ್ ಇಂಡಿಕೇಟೆಡ್ ಬೈ ದಿ 2.05 ರೆಸ್ಪಾನ್ಸ್ ಕೋಡ್ ಫಾಲೋಡ್ ಬೈ ದ ರಿಕ್ವೆಸ್ಟೆಡ್ ಡೇಟಾ. ಅವ್ರು ಏನು ರಿಕ್ವೆಸ್ಟ್ ಡೇಟಾ ಕಳಿಸಿರ್ತಾರೋ ಅದಕ್ಕೆ ನಾನು ರೆಸ್ಪಾನ್ಸ್ ಕೋಡ್ನ ಕಳಿಸ್ಬೋದು. ವೇರ್ ಕೋಪ್ ವಿಲ್ ಸಪೋರ್ಟ್ ದಿ ಡೇಟಾ ರಿಕ್ವೆಸ್ಟ್ ಸೆಂಡ್ ಟು ಅ ಗ್ರೂಪ್ ಆಫ್ ಡಿವೈಸಸ್, ನಾಟ್ ಓನ್ಲಿ ಟು ಅ ಸಿಂಗಲ್ ಡಿವೈಸ್ಗೆ ರಿಕ್ವೆಸ್ಟ್ ಕಳಿಸ್ಬೇಕಂತ ಏನಿಲ್ಲ, ಗ್ರೂಪ್ ಆಫ್ ಡಿವೈಸಸ್ಗೂ ನಾನು ರಿಕ್ವೆಸ್ಟ್ನ ಸೆಂಡ್ ಮಾಡ್ಬೋದು ಬೈ ಮೇಕಿಂಗ್ ಯೂಸ್ ಆಫ್ ಯುವರ್ ಮಲ್ಟಿಕಾಸ್ಟ್ ಮೆಥಡ್. Implementing the IP multicast with your COP requires the use of all COP node multicast addresses. ಯಾವ್ಯಾವ ನೋಟ್ಸ್ನ ಯೂಸ್ ಮಾಡ್ತಾ ಇದ್ದೀವಿ ಅಥವಾ ಆ ಗ್ರೂಪಲ್ಲಿ ಎಷ್ಟು ನೋಟ್ಸ್ ಇರುತ್ತೋ ಅಷ್ಟು ನೋಟ್ಸ್ ನಾನು ಅಷ್ಟ್ರದ್ದು ಅಡ್ರೆಸ್ನ ಫೈಂಡ್ ಔಟ್ ಮಾಡಬೇಕು. ಫಾರ್ IP the address is 224.0.1.187 and for IPv6 it is FF0x2FD. We have one more protocol left out, that is your MQTT, message queuing telemetry transport. Let us see that particular protocol in the next presentation.